ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆನೇ ಅಪ್ಪನ ಹತ್ರ ಬಸ್ ಸ್ಟಾಪ್ಗೆ ಡ್ರಾಪ್ ಹಾಕಿಸ್ಕೊಂಡು ನಾನು ಹೊರಟಿದ್ದು ಮೈಸೂರಿಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೊರಟೆ. ಆಲೂರಲ್ಲಿ ಬಂದು ಒಂದು 2 ಮಿನಿಟ್ಸ್ ನಿಂತ್ಕೊಂಡ ತಕ್ಷಣ ಬಸ್ ಬಂತು. ಅದಾದಮೇಲೆ ಹಾಸನಲ್ಲೂ ಕೂಡ ಮೈಸೂರಿಗೆ ಬಸ್ ರೆಡಿ ಇತ್ತು. ಬೆಳಗ್ಗೆ 6:45ಗೆ ನಾನು ಆಲೂರು ಬಿಟ್ಟು ಮೈಸೂರು ತಲುಪೋಷ್ಟರೊಳಗೆ 10:30 ಆಯಿತು. ರ್ಯಾಪಿಡೋಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ರ್ಯಾಪಿಡೋನ ಬುಕ್ ಮಾಡಿಕೊಂಡೆ ಹೋಗೋಣ ಅಂತ. ಲೇಟ್ ಆಗುತ್ತೆ ಆಮೇಲೆ ದರ್ಶನ ಆಗುತ್ತೆ, ಬಸ್ಸಿಗೆ ವೆಯ್ಟ್ ಮಾಡಿದ್ರೆ ಅಂತ. ಆಮೇಲೆ ಬೇಕಾದ್ರೆ ಆ ಕಡೆಯಿಂದ ಬಸ್ಸಿಗೆ ಬಂದರಾಗುತ್ತೆ ಅಂತ ರ್ಯಾಪಿಡೋ ವೆಯ್ಟ್ ಮಾಡ್ತಾ ಇದ್ದೀನಿ. 6 ಗೇಟಲ್ಲಿ ಇಳ್ಕೊಂಡು ರ್ಯಾಪಿಡೋನ ಬುಕ್ ಮಾಡಿಕೊಂಡು ನಾನು ಹೊರಟೆ. ಏನೇ ಎಣ್ಣೆ, ಬೆಟ್ಟಕ್ಕೆ ಬೈಕಲ್ಲಿ ಹೋಗೋ ಮಜಾನೇ ಬೇರೆ. ಎಷ್ಟೇ ಸಲ ಬೆಟ್ಟಕ್ಕೆ ಬಂದ್ರೂ ಪ್ರತಿ ಸಲನೂ ಫಸ್ಟ್ ಟೈಮ್ ಬರ್ತಿದ್ದೀನಿ ಅನ್ನೋ ಫೀಲ್ ನನಗೆ. ಎಂಟ್ರಾಗುವ ಬೆಟ್ಟಕ್ಕೆ ಹೋಗಿ ದರ್ಶನಕ್ಕೆ ಎಷ್ಟು ಜನ ನಿಂತಿದ್ರೆ ನೋಡೋಣ. ತುಂಬ ಜನ ಇದ್ದರೆ ಜನರಲ್ ಕ್ಯೂಗೆ ಹೋಗಲ್ಲ, 30 ರೂಪೀಸ್ ಟಿಕೆಟ್ ತೊಗೊಂಡು ಹೋಗ್ತೀನಿ. ಅಕಸ್ಮಾತ್ ಜನ ಕಮ್ಮಿ ಇದ್ದರೆ ಸೀದಾ ಜನರಲ್ ಕ್ಯೂನೇ. ಮಹಿಷಾಸುರ ಇಸ್ ವೆಲ್ಕಮಿಂಗ್. ಗೋಪುರ ನೋಡ್ತಿದ್ದಾಗೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ. 30 ರೂಪೀಸ್ ಟಿಕೆಟ್ ತೊಗೊಂಡಿದ್ದೀನಿ. 30 ರೂಪೀಸ್ ಗೇಟು ಬ್ಯಾಕ್ ಸೈಡಲ್ಲಿದೆ. 30 ರೂಪೀಸ್ ಕ್ಯೂ ಫುಲ್ ಖಾಲಿ ಇದೆ. ಆ್ಯಕ್ಚುಲಿ ಜನರಲ್ ಕ್ಯೂ ಇದೆ, ಫುಲ್ ಜನರಲ್. ನಾನು ಹತ್ತಿರ 30 ರೂಪೀಸ್ ಫುಲ್ ಖಾಲಿ. ರಾಜಗೋಪುರ ಬಿಟ್ಟು ಸೆಕೆಂಡ್ ಮೇನ್ ಡೋರ್ ಹತ್ರ ಕ್ಯೂ ಸ್ಟಾಪ್ ಆಗಿತ್ತು. ದರ್ಶನ ಕೂಡ 20 ನಿಮಿಷದಲ್ಲಾಯಿತು. ದೇವಿ ದರ್ಶನ ತುಂಬಾ ಚೆನ್ನಾಗಾಯಿತು, ಮನಸ್ಸಿಗೆ ಖುಷಿನೂ ಆಯಿತು. ಒಂದು ಸ್ವಲ್ಪ ಹೊತ್ತು ದೇವಸ್ಥಾನದ ಎದುರುಗಡೆನೇ ಕೂತಿದ್ದು ಅಲ್ಲಿಂದ ಹೊರಟೆ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಅಮ್ಮನ ದರ್ಶನ 30 ರೂಪಾಯಿ ಟಿಕೆಟಲ್ಲೇ ಹೋದೆ. ಆ್ಯಂಡ್ ಜನ ಏನು ಅಷ್ಟೊಂದಿಲ್ಲ, ಬಟ್ ಸ್ಟಿಲ್ ಯಾಕೆ ರಿಸ್ಕ್ ಅಂತ ಹೇಳ್ಬಿಟ್ಟು 30 ರೂಪೀಸ್ ಟಿಕೆಟ್ ತೊಗೊಂಡು ದರ್ಶನ ಮಾಡಿದೆ. ತುಂಬ ಚೆನ್ನಾಗಾಯಿತು. ಈಗ ನೆಕ್ಸ್ಟಲ್ಲಿ ಇನ್ನೆರಡು ಶಿವನ್ ಟೆಂಪಲ್ಲು ಮತ್ತು ವಿಷ್ಣು ಟೆಂಪಲ್ ಇದೆ, ಅದನ್ನು ನೋಡಿಕೊಂಡು ಸೀದಾ ಹೋಗು. ಕರೆಕ್ಟಾಗಿ ಮಧ್ಯಾಹ್ನ 1:30 ಆಗಿದ್ದರಿಂದ ನನಗೆ ದೇವಿ ಪ್ರಸಾದ ಕೂಡ ಸಿಕ್ತು. ಪ್ರಸಾದನ ತಿಂದು ಅಲ್ಲಿಂದ ಬಸ್ ಹತ್ಕೊಂಡು ರಿಟರ್ನ್ ಮೈಸೂರು ಬಸ್ ಸ್ಟಾಪ್ಗೆ ಬಂದು ಹಾಸನ್ಗೆ ಹೊರಟೆ. ಇದಿಷ್ಟು ನನ್ನ ಮಿನಿ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ನೆಕ್ಸ್ಟ್ ವ್ಲಾಗ್.